ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಅಡಿ ಈ ತಿಂಗಳು ಎಷ್ಟು ಅಕ್ಕಿ ಕೊಡ್ತಾರೆ, ಹಾಗೆ ಅಕ್ಕಿ ಜೊತೆ ಬೇರೆ ಏನಾದರೂ ಧಾನ್ಯಗಳನ್ನ ಕೊಡ್ತಾರಾ, ಹಾಗೆ ಪೆಂಡಿಂಗ್ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಯಾವಾಗ ಕೊಡ್ತಾರೆ, ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಎಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳಿದಂಗೆ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯಿಂದ ಬಂದಿರುವಂತಹ ರೀಸೆಂಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ನಿಮಗೆ ಕಳೆದ ತಿಂಗಳಲ್ಲೇ ಮಾರ್ಚ್ ತಿಂಗಳಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಒಬ್ಬೊಬ್ಬರಿಗೆ 15 kg ಅಕ್ಕಿ ಸಿಗ್ತಿತ್ತು. ಯಾಕಪ್ಪ ಅಂತಂದರೆ ಇಷ್ಟು ದಿನ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಏನು ಕೊಡಬೇಕಿತ್ತು ಅದ್ರ ಬದಲು ಆ ಹಣನ ಕೊಡ್ತಾಯಿದ್ರು. ಬಟ್ ಫೆಬ್ರವರಿ ತಿಂಗಳಿಂದ ನಾವು ಅಕ್ಕಿನೇ ಕೊಡ್ತೀವಿ ಅಂದ್ಬಿಟ್ಟು ಆಹಾರ ಇಲಾಖೆಯಿಂದ ಮಾಹಿತಿ ಬಂದಿತ್ತು. ಹಾಗಾಗಿ ಫೆಬ್ರವರಿಲಿ ಕೊಡೋಕ್ಕಾಗ್ದಲೇ ಇರೋ ಕಾರಣ ಫೆಬ್ರವರಿ ತಿಂಗಳದು ಅಕ್ಕಿ ಸೇರಿಸಿ ಮಾರ್ಚ್ ತಿಂಗಳಲ್ಲಿ ಒಬ್ಬೊಬ್ಬರಿಗೆ 15 kg ಅಕ್ಕಿನ ಕೊಟ್ಟರು. ಬಟ್ ಈ ಸತಿ ಅಂದರೆ ಈ ತಿಂಗಳಿಂದ ಏಪ್ರಿಲ್ ತಿಂಗಳಿಂದ ನಿಮಗೆ 15 kg ಸಿಗಲ್ಲ, ಬರೀ 10 kg ಸಿಗುವಂಥದ್ದು. ಅದು ಕೇಂದ್ರ ಸರ್ಕಾರದಿಂದ ಕೊಡುವಂತಹ 5 kg, ಹಾಗೆ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆ ಅಡಿ ಕೊಡುವಂತಹ 5 kg ಅಕ್ಕಿ ನಿಮಗೆ ಈ ತಿಂಗಳು ಪ್ರತಿ ಒಬ್ಬರಿಗೂ ಕೂಡ 10 kg ಸಿಗುತ್ತೆ. ರೇಷನ್ ಆಲ್ರೆಡಿ ಪ್ರತಿ ಡಿಪೋಗಳಲ್ಲೂ ಕೂಡ ಕೊಡ್ತಿದ್ದಾರೆ, ಆದಷ್ಟು ಬೇಗ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಹೋದ ತಿಂಗಳು ಕೂಡ ಹಾಗೆ ಆಯಿತು, 15 kg ಕೊಡ್ತಿದ್ದರಿಂದ ಅಕ್ಕಿ ಶಾರ್ಟೇಜ್ ಆಗಿ ತುಂಬ ಜನಕ್ಕೆ ರೇಷನ್ನೇ ಸಿಗಲಿಲ್ಲ. ಮತ್ತೆ ರೀಸ್ಟಾಕ್ ಮಾಡಿದ್ರು, ಆವಾಗಲೂ ಕೂಡ ತುಂಬ ಜನಕ್ಕೆ ಸಿಕ್ತು, ಹಾಗೆ ಸಾಕಷ್ಟು ಜನರಿಗೆ ಸಿಕ್ತು, ಸಾಕಷ್ಟು ಜನರಿಗೆ ಸಿಗಲಿಲ್ಲ. ನಿಮಗೆ ಹೋದ ಸತಿದು ಸಿಕ್ಕಿಲ್ಲ ಅಂದರೆ ಈ ಸತಿ ಅದಕ್ಕೂ ಕೂಡ ಸೇರಿಸಿ ಕೊಡ್ತಾರೆ ಅಂದರೆ ಖಂಡಿತವಾಗ್ಲೂ ಇಲ್ಲ. ಹೋದ ಸತಿ ಯಾರ್ಯಾರೆಲ್ಲ ತೊಗೊಂಡಿಲ್ವೋ ಅವರಿಗೆ ಮಿಸ್ ಆಗಿದೆ ಅಂತಲೇ ಲೆಕ್ಕ. ಈ ಸತಿನಾದರೂ ಹೋಗಿ ತಗೊಳ್ಳಿ, ಯಾಕಂದರೆ ಹೇಳೋಕ್ಕಾಗೋದಿಲ್ಲ ಈ ಸತಿ ಅಕ್ಕಿ ಎಷ್ಟು ಸ್ಟಾಕ್ ಬಂದಿದೆ ಅಂತ. ಖಾಲಿ ಆಯಿತು ಅಂತಂದರೆ ನೀವು ಮಿಸ್ ಮಾಡ್ಕೊಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಹೋಗಿ ಅಕ್ಕಿನ ತಗೊಳ್ಳಿ. ಅತಿ ಶೀಘ್ರದಲ್ಲೇ ಅಕ್ಕಿ ಜೊತೆ ಧಾನ್ಯಗಳನ್ನು ಕೊಡಬೇಕು ಅಂದ್ಬಿಟ್ಟು ಸರ್ಕಾರ ಚಿಂತನೆ ನಡೀತಿದೆ. ಗೋಧಿ ಆಗಿರ್ಬೋದು, ಅಥವಾ ಮುಂಚೆ ಅನೌನ್ಸ್ ಮಾಡ್ದಂಗೆ ಸಕ್ಕರೆ ಆಗಿರ್ಬೋದು, ಅಥವಾ ಅಡುಗೆ ಎಣ್ಣೆ ಈ ಥರ ಕೊಡಬೇಕು ಅಂದ್ಬಿಟ್ಟು ಡಿಸ್ಕಷನ್ ನಡೀತಿದೆ. ಬಟ್ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ. ನೋಡೋಣ ಅದ್ರ ಬಗ್ಗೆ ಏನಾದರೂ ಸರ್ಕಾರದವರು ತೀರ್ಮಾನನ ತಗೋತಾರ ಏನು ಅಂದ್ಬಿಟ್ಟು. ಹಾಗೆ ಇಷ್ಟು ದಿನ ಈಗ ಫೆಬ್ರವರಿಗಿಂತ ಮುಂಚೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಏನಿತ್ತು ಅದು 2 ತಿಂಗಳು ಪೆಂಡಿಂಗ್ ಇತ್ತು. ಡಿಸೆಂಬರ್ ಹಾಗೆ ಜನವರಿ ತಿಂಗಳು ಪೆಂಡಿಂಗ್ ಇತ್ತು. ಫೆಬ್ರವರಿಯಿಂದ ಅಕ್ಕಿನ ಕೊಡ್ತಿದ್ದಾರೆ. ಆ 2 ತಿಂಗಳದ್ದು ಕೂಡ ಏಪ್ರಿಲ್ ತಿಂಗಳಲ್ಲಿ ಜಮೆ ಮಾಡ್ತೀವಿ ಅಂದ್ಬಿಟ್ಟು ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಅಪ್ಡೇಟ್ನ ಕೊಟ್ಟಿದ್ರು. ಬಟ್ ತಿಂಗಳಲ್ಲೇ ಜಮೆ ಮಾಡ್ತಾರೆ ಅಥವಾ ಮುಂದಿನ ತಿಂಗಳು ಪೋಸ್ಟ್ಪೋನ್ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಬಂದಿಲ್ಲ ಸದ್ಯಕ್ಕೆ. ಅದ್ರ ಬಗ್ಗೆ ಏನೇ ಮಾಹಿತಿ ಬಂದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ KYC ಕೂಡ ಏಪ್ರಿಲ್ 31 ಪೋಸ್ಟ್ಪೋನ್ ಮಾಡಿದ್ದಾರೆ. ಯಾರೆಲ್ಲ KYC ಮಾಡಿಸಿಲ್ಲ ದಯವಿಟ್ಟು ಮಾಡಿಸ್ಕೊಳ್ಳಿ. ನಿಮ್ಮ ರೇಷನ್ ಕಾರ್ಡಲ್ಲಿ ಇರೋ ಪ್ರತಿಯೊಬ್ಬರದ್ದು ಕೂಡ KYC ಆಗಿರಬೇಕು. ಮನೆ ಯಜಮಾನಿ ಅಥವಾ ಯಜಮಾನ ಅವ್ರದ್ದೊಬ್ರದ್ದೇ ಆಗಿದ್ರೆ ಸಾಲದು, ಎಲ್ರದ್ದು ಕೂಡ ಆಗಿರಬೇಕು. ನಿಮ್ಗೆ ಏನಾರ KYC ನೀವು ಮಾಡಿಸ್ಕೊಂಡಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಏಪ್ರಿಲ್ 30ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ಅದಾದಮೇಲೆ ನಿಮಗೆ ಮಾಡಿಸ್ಕೊಳಕ್ಕಾಗಲ್ಲ. ಇವಾಗಾದರೆ ಫ್ರೀಯಾಗಿ ರೇಷನ್ ಡಿಪೋಗಳಲ್ಲೇ ಮಾಡಿಕೊಡ್ತಾ ಇದ್ದಾರೆ. ಯಾರ್ದು ರೇಷನ್ ಕಾರ್ಡು KYC ಆಗಬೇಕು ಅವರ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ತೊಗೊಂಡೋದ್ರೆ ಸಾಕು, ರೇಷನ್ ಡಿಪೋಗಳಲ್ಲೇ ಮಾಡಿಕೊಡ್ತಾರೆ. ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಹಾಗೆ ಯಾರಿಗೆಲ್ಲ ಗೊತ್ತಿಲ್ಲ ದಯವಿಟ್ಟು ವಿಷಯನ ತಿಳ್ಕೊಂಡು ತಿಳಿಸಿ, ಅಥವಾ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಈ ಥರ ಅಪ್ಡೇಟ್ಸ್ ಎಲ್ಲ ಮಾಡಿಸ್ಕೊಂಡೇ ಇರಲ್ಲ. ಕ್ಯಾನ್ಸಲ್ ಆದಮೇಲೆ ಕೇಳಕ್ಕೆ ಹೋದರೆ ಅವರಿಗೆ ಗೊತ್ತೇ ಇರೋದಿಲ್ಲ. ಸೊ ಹಾಗಾಗಿ ಇವಾಗಿನ ಟೈಮಲ್ಲಂತೂ ರೇಷನ್ ಕಾರ್ಡ್ ಎಷ್ಟು ಸಹಾಯ ಆಗುತ್ತೆ ಅಂದರೆ, ರೇಷನ್ ಕಾರ್ಡ್ ಇದ್ರೆ ಅಂತೂ ಸರ್ಕಾರದಿಂದ ತುಂಬಾ ಲಾಭಗಳು ಇದೆ ಅಂತಲೇ ಹೇಳ್ಬೋದು. ಯೋಜನೆಗಳಿಂದ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಹಾಗಾಗಿ ಒಂದು ಸತಿ ಮಾಡಿಸ್ಕೊಂಡಿದ್ದೀರಾ ಅಂದರೆ ಅದನ್ನು ಉಳಿಸ್ಕೊಳ್ಳಿ. ಸರ್ಕಾರದಿಂದ ಏನೇ ಅಪ್ಡೇಟ್ ಇದ್ರೂ ಕೂಡ ಮಾಡಿಸ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಈಗಲೂ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ಕಾರ.